ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಎಪಿಸೋಡ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನನ್ನ ಅಭಿಪ್ರಾಯನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನಿನ್ನೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಕ್ಲಾಸ್ ತಗೊಂಡ್ರು. ಆದ್ರೆ ಅದು ಕ್ಲಾಸ್ ಅನ್ನಕ್ಕಾಗಲ್ಲ, ಬುದ್ಧಿ ಹೇಳಿದ್ರು ಅನ್ಬೋದು, ಅಥವಾ ಒಂದು ಶುಗರ್ ಕೋಟಿಂಗ್ ಆಗಿತ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ಬಗ್ಗೆ ಕೈ ಕೈ ಹಿಡ್ಕೊಂಡು ಕೂಡ್ತಾಳೆ ಅಂತ ಅವರ ನಡವಳಿಕೆ ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ರು. ಅದು ತುಂಬಾನೇ ಖುಷಿ ಆಗುವಂತ ವಿಷಯ. ಆದ್ರೆ ಇಲ್ಲಿ ಇನ್ನೊಂದನ್ನ ಏನ್ ಗಮನಿಸ್ಬೇಕು ಅಂದ್ರೆ, ನಾನು ರುಬ್ಬಬಹುದು, ಮಾಡ್ಬೋದು, ಹಾಗ ಜೋರಾಗಿ ದಬಾಯಿಸ್ಬಿಟ್ಟು ಕೇಳ್ಬೋದು. ಆದ್ರೆ ಅದಕ್ಕೆ ಅದೆಲ್ಲ ಬೇಡ ಅಂತ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಅಂತ ಶುಗರ್ ಕೋಟಿಂಗ್ ಮಾಡಿ ಕೇಳಿದ್ರು ಅಂತ ನನಗೆಲ್ಲೋ ಅನಿಸ್ತು. ಯಾಕಪ್ಪ ಅಂದ್ರೆ, ಬೇರೆಯವ್ರಿಗೆಲ್ಲ ಬೈತಾರೆ, ಹಾಗೇನೆ ಅವ್ರ ಗತ್ತನ್ನ ತೋರಿಸ್ಕೊಂಡು ಮಾತಾಡೋ ಸುದೀಪನ್ನ ಯಾಕೆ ಅಶ್ವಿನಿ ಗೌಡ ಅವ್ರ ಹತ್ರ ಮಾತ್ರ ಈ ರೀತಿ ಮಾತಾಡ್ತಾರೆ. ಕೆಲವೊಂದ್ಸಲ ಜೋರಾಗೆ ಮಾತಾಡ್ತಾರೆ, ಆದ್ರೆ ಎಷ್ಟೋ ಬಾರಿ ತುಂಬಾ ಸರ್ತಿ ಸುಮ್ನೆ ನಿಧಾನಕ್ಕೆ ಬುದ್ಧಿ ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳ್ಬೋದು. ಮೊದಲಿಗೆ ಏನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವ್ರಿಗೆ ಈ ರೀತಿ ಮಾತಾಡೋದು ಕರೆಕ್ಟಾ ಅಂತ ಕೇಳ್ತಾರೆ. ಅವಾಗ ಅಶ್ವಿನಿ ಗೌಡ ಅವರು ನನ್ನ ಮಾತಿನ ಬರದಲ್ಲಿ ನಾನು ಮಾತಾಡಿದ್ ಕರೆಕ್ಟು ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಂಗೆ ಅನ್ಸಿದ್ನ ಹೇಳ್ದೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಸುದೀಪ್ ಅವರು ನೀವು ಮಾಡಿದ್ದು ತಪ್ಪಾ ಸರಿನಾ ಅಂತ ಕೇಳ್ತಾರೆ. ಆಮೇಲೆ ಮೇ ಬಿ ಐ ಆಮ್ ರಾಂಗ್ ಅಂತ ಹೇಳ್ತಾರೆ. ಮೇ ಬಿನಾ ಅಥವಾ ಯು ಆರ್ ರಾಂಗಾ ಅಂತ ಕೇಳ್ತಾರೆ. ಅದಾದ್ಮೇಲೆ ಐ ಆಮ್ ರಾಂಗ್ ಅಂತ ಹೇಳ್ತಾರೆ. ಯಾಕೆ ಇಷ್ಟೊಂದು ಶುಗರ್ ಕೋಟಿಂಗ್ ಆಗಿ ಕೇಳ್ತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಇನ್ನು ಸರಿಯಾಗಿ ಇವ್ರ ಜೊತೆಗೆ ಮಾತಾಡಿ ಇನ್ನೊಂದ್ ಸ್ವಲ್ಪ ದಬಾಯಿಸಿ ಕೇಳ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ, ಇವ್ರಿಗೆ ಇದು ಫಸ್ಟ್ ಬಾರಿ ಅಲ್ಲ, ಈ ತರ ಸುಮಾರು ಬಾರಿ ಆಗಿದಾವೆ. ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಸುದೀಪನ್ನ ಹೇಳ್ತಾನೆ ಹೋಗ್ತಿದ್ದಾರೆ, ಅವ್ರು ಮಾಡ್ತಾನೆ ಹೋಗ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಇಷ್ಟು ನಿಧಾನವಾಗಿ ಹೇಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಇದಾದ ತಕ್ಷಣನೇ ರಕ್ಷಿತ್ ಅವ್ರಿಗೂ ಬೈತಾರೆ. ಏನಪ್ಪಾ ಅಂದ್ರೆ, ನಿಮಗ್ ಮಾತಾಡಕ್ ಬರುತ್ತೆ, ಚೆನ್ನಾಗ್ ಮಾತಾಡ್ತೀನಿ ಅಂತ ಎಲ್ಲ ಕಡೆಗೆ ಮಾತಾಡೋದಲ್ಲ ಅಂತ ಹೇಳ್ತಾರೆ. ನಾನು ಅವರು ಈ ವಾಕ್ಯನ ಹೇಳ್ಬೇಕಾದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ, ಎಲ್ಲಾ ಕಡೆ ಚೆನ್ನಾಗ್ ಮಾತಾಡೋರು ನಿಮ್ಮ ಬಗ್ಗೆ ಈ ರೀತಿ ನಿಮ್ಮ ನಡವಳಿಕೆ ಬಗ್ಗೆ ಮಾತಾಡಿದಾಗ ಯಾಕೆ ಸ್ಟ್ಯಾಂಡ್ ತಗೊಲಿಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ನೀವು ಅಂತ ಕೇಳ್ತಾರೆ ಅಂತ ನಾನ್ ಅನ್ಕೋತಾ ಇದ್ದೆ. ಅಷ್ಟ್ರಲ್ಲೇನೆ ಸುದೀಪ್ ಅವರು ಎಲ್ಲಾ ಕಡೆ ಮಾತಾಡೋದಲ್ಲ, ಏನ್ ಮಾತಾಡ್ತಾ ಇದೀವಿ ಅನ್ನೋದನ್ನ ನೋಡ್ಕೊಂಡ್ ಮಾತಾಡ್ಬೇಕು ಅಂತ ಹೇಳ್ತಾರೆ. ಇದು ಕೂಡ ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಅವ್ರು ಮಾಡಿರೋಂತ ತಪ್ಪುಗಳು ತುಂಬಾ ಮಿನಿಮಲ್ ಅಂತ ಹೇಳ್ಬೋದು. ತುಂಬಾ ದೊಡ್ಡ ತಪ್ಪುಗಳಲ್ಲ. ಆ ಕ್ಷಣದಲ್ಲಿ ಮಾತಾಡೋ ಭರದಲ್ಲಿ ಆಗಿರೋಂಥವು ಮಾತ್ರ. ಸೊ ಅದನ್ನ ಇಷ್ಟು ಸಾರ್ತಿ ಹೇಳೋ ಅವಶ್ಯಕತೆ ಇತ್ತ ಅಂತ ಮೊನ್ನೆ ಎಪಿಸೋಡ್ ಅಲ್ಲಿ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲೇ ಹೇಳಿದ್ರು. ಅದನ್ನ ಮತ್ತೆ ಭಾನುವಾರದ ವೀಕೆಂಡ್ ವಿತ್ ಸುದೀಪದಲ್ಲಿ ಹೇಳೋ ಅವಶ್ಯಕತೆ ಇತ್ತ ಅನ್ನೋದು. ಇದಾದ ತಕ್ಷಣ ಗಿಲ್ಲಿ ಅವ್ರಿಗೂ ಕೂಡ ಹೇಳ್ತಾರೆ, ಪಟ್ ಪಟ್ ಅಂತ ಹೇಳ್ತಾರೆ. ಫಸ್ಟ್ ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡ್ತಾರೆ. ಅಶ್ವಿನಿ ಗೌಡ ಜೊತೆ ಮಾತಾಡಿದ ತಕ್ಷಣನೇ ರಕ್ಷಿತಾ ಅವ್ರಿಗೆ ಹೇಳ್ತಾರೆ. ರಕ್ಷಿತಾ ಅವ್ರಿಗೆ ಹೇಳಿದ ತಕ್ಷಣನೇ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ. ಇದು ಎಷ್ಟು ಸರಿ ಅಂತ ನೀವೇ ಹೇಳ್ಬೇಕು. ಗಿಲ್ಲಿ ನಟ ಅವ್ರಿಗೆ ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಅವರು ಒಂದ್ ಸ್ವಲ್ಪ ಸ್ವಲ್ಪ ತಪ್ಪನ್ನ ಮಾಡ್ತಾ ಇದ್ದಾರೆ. ಅದನ್ನ ಹೀಗೆ ತಿದ್ದಿದ್ರೆ ಅವರು ಫೈನಲ್ ಅಲ್ಲಿ ಗೆಲ್ಲೋದಂದ್ರು ನಿಜ ಅಂತ ಹೇಳ್ಬೋದು. ಒನ್ ಮ್ಯಾನ್ ಶೋ ಅನ್ನೋ ರೀತಿ ಆಗಿದೆ ಇವಾಗ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಇಲ್ಲ ಅಂದ್ರೆ ಖಾಲಿನೇ ಹೊಡಿತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಅವ್ರನ್ನ ಜೈಲಿಗೆ ಹಾಕಿದಾಗ ಮನೆ ಎಲ್ಲ ಬಿಕೋ ಅಂತಿತ್ತು. ಜೈಲಿಗೆ ಹಾಕಿರೋಂತ ಟೈಮಲ್ಲೂ ಕೂಡ ಎಷ್ಟೋ ಫುಟೇಜ್ ಅನ್ನ ತೋರಿಸ್ತಾ ಇರ್ತಾರೆ. ಅದ್ರಲ್ಲಿ ಏನು ಫುಟೇಜೇ ಇರ್ಲಿಲ್ಲ ಅಂತ ಹೇಳ್ಬೋದು. ಗಿಲ್ಲಿ ಅವ್ರನ್ನ ಜೈಲಿಗೆ ಹೋದಾಗ ಏನು ಫುಟೇಜ್ ಇರ್ಲಿಲ್ಲ. ಹಿಂಗ್ ಬಂದಂಗಿತ್ತು ನೋಡೋ ಅಂತ ಜನರಿಗೆ ಮಾತ್ರ ಎಪಿಸೋಡ್ ಅಲ್ಲಿ. ಸೊ ಗಿಲ್ಲಿ ಅವ್ರು ಇಲ್ದಿರ ಏನು ಇಲ್ಲ. ಸೊ ಈ ರೀತಿ ಸಣ್ಣ ಸಣ್ಣ ತಪ್ಪುಗಳನ್ನ ಗಿಲ್ಲಿ ಅವರು ತಿದ್ದುಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಮುಂದೆ ನೋಡೋದಾದ್ರೆ, ಸುದೀಪನ್ನ ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ ಗಿಲ್ಲಿ ಅವರಿಗೆ, ನೀವು ಕಾಮಿಡಿ ಮಾಡಿ, ಕಾಲ್ ಎಳೀರಿ, ಅಥವಾ ಬೇರೆಯವರ ತಪ್ಪನ್ನ ನಿಮ್ದೇ ಆದ ರೀತಿನಲ್ಲಿ ನಿಮಗ್ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಅವ್ರನ್ನ ಕಡಿಮೆ ಮಾಡಿ ತೋರಿಸ್ತೀರಾ, ಅದೆಲ್ಲ ನಮಗ್ ಬೇಕಾಗಿಲ್ಲ. ಆದ್ರೆ ನೀವು ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಇಂದ ಬಂದಂತ ರೂಲ್ಸ್ ಗಳು ಅಥವಾ ಆಕ್ಟಿವಿಟಿನ ಟಾಸ್ಕ್ ನ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋ ರೀತಿ ಮಾಡ್ಬೇಡಿ. ಹಾಗೇನೆ ಟಾಸ್ಕ್ ನ ಹಾಳು ಮಾಡಕ್ ಹೋಗ್ಬೇಡಿ ಅಂತ ವಾರ್ನಿಂಗ್ ಕೊಡ್ತಾರೆ. ಅದು ಕೂಡ ತುಂಬಾನೇ ಕರೆಕ್ಟ್ ಅಂತ ಹೇಳ್ಬೋದು. ಅದರಿಂದ ಗಿಲ್ಲಿ ಅವ್ರಿಗೆ ಇನ್ನೂ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ, ಯಾರೋ ನಿಮಗೆ ನಿಮ್ಮ ಕಾಮಿಡಿಯಿಂದ ಸಿಟ್ಟಾಗಿ ನನ್ ಜೊತೆ ಮಾತಾಡ್ಬೇಡ, ನನ್ ಬಗ್ಗೆ ಕಾಮಿಡಿ ಮಾಡ್ಬೇಡ ಅಂತ ಹೇಳಿದ್ರೆ ಅದು ನಿಮಗೂ ಅವ್ರಿಗೂ ಬಿಟ್ಟಿರೋ ವಿಚಾರ. ನೀವೇ ಅದನ್ನ ಸಾಲ್ಟ್ ಔಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲೂ ಕೂಡ
ತುಂಬಾನೇ ಚೆನ್ನಾಗಿ ಹೇಳಿದ್ರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಧ್ರುವಂತ್ ಅವರು ಕಾರಣಗಳನ್ನ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಧ್ರುವಂತ್ಗಳು ಯಾವ್ದಾದ್ರು ಆಕ್ಟಿವಿಟಿನಲ್ಲಿ ಯಾರಾದ್ರೂ ಹೆಸರನ್ನ ತಗೊಂಡ್ರೆ ಅದಕ್ಕೆ ಕೊಡುವಂತ ಕಾರಣಗಳು ಸರಿ ಇರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಬರೀ ಕಾಕ್ರೋಚ್ ಸುದಿ ಹಾಗೇನೆ ಧ್ರುವಂತ್ ಅವರು ರಾಶಿ ಮತ್ತೆ ಅಶ್ವಿನಿ ಗೌಡ ಅವರು ನೋ ಅನ್ನೋದ್ ಬಿಟ್ರೆ ಮಿಕ್ಕಿದವ್ರದ್ದೆಲ್ಲರದು ಎಷ್ಟಿತ್ತು. ಇದರಿಂದಾನಾದ್ರೂ ಧ್ರುವಂತ್ ಅವರು ತಮ್ಮ ತಪ್ಪನ್ನ ತಿದ್ಕೋಬೇಕು, ತಾವು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸರಿ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಇನ್ನೊಂದನ್ನ ಕೂಡ ಗಮನಿಸ್ಬೇಕು ನಾವು ಧ್ರುವಂತ್ ಅವರ ವಿಚಾರದಲ್ಲಿ. ಏನಪ್ಪಾ ಅಂದ್ರೆ ಸುದೀಪ್ ಅವರು ಧ್ರುವಂತ್ ಅವರಿಗೆ ತಪ್ಪನ ಮಾಡಕ್ ಬಿಡ್ತಾ ಇದ್ದಾರೆ. ಮುಂದೆ ಅವರಿಗೆ ಕಾದಿದೆ ಮಾರಿ ಹಬ್ಬ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರನ್ನ ಎತ್ಕೋತಾ ಇಲ್ಲ, ಮಾತಾಡ್ತಾ ಇಲ್ಲ. ಬರೀ ಸ್ವಲ್ಪ ಮಟ್ಟಿಗೆನೆ ಈಗ ಹೆಸರು ನೋಡೋ ಕ್ವಶನ್ ಅಲ್ಲಿ ಅವ್ರು ಕೇಳಿದಂತ ಕ್ವಶನ್ ಮೇಲೆ ಹಾಗೇನೆ ರಕ್ಷಿತಾ ಅವರ ವಿಚಾರದಲ್ಲಿ ಕನ್ನಡ ಕರೆಕ್ಟ್ ಆಗಿ ಮಾತಾಡ್ತಾರೆ, ನಮಗ್ ಓಕೆ ಅನ್ನೋ ವಿಚಾರದಲ್ಲಿ ಲೈಟ್ ಆಗೇನೆ ಅವರಿಗೆ ಸುತ್ಕೊಂಡು ಹೊಡೆದಿದ್ದಾರೆ. ಆದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಧ್ರುವಂತ್ ಅವರು ತಪ್ಪ ಮೇಲೆ ತಪ್ಪು ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೂ ಕೂಡ ನೆಕ್ಸ್ಟ್ ಕಾದಿದೆ ಮಾರಿ ಹಬ್ಬ ಅಂತ ಹೇಳ್ಬೋದು. ಕಾಯ್ದು ನೋಡೋಣ ಏನಾಗುತ್ತೆ ಅನ್ನೋದನ್ನ. ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ.